ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರತಕ್ಕಂತಹ ಸಕಲ ಸದ್ಭಕ್ತರ ಹೃದಯ ಮಂದಿರದಲ್ಲಿ ವಾಸವಾಗಿರುವಂತಹ ಆ ಗುರು ಗವಿಸಿದ್ದೇಶ್ವರನಿಗೆ ಅನಂತ ಶರಣು ಶರಣಾರ್ಥಿಗಳು. ಈ ದೇಶದ ಋಷಿಮುನಿಗಳು ಬೆಳಗ್ಗೆ ಎದ್ದ ತಕ್ಷಣ ಪ್ರಾರ್ಥನೆ ಮಾಡ್ತಾ ಇದ್ರು. ಎಷ್ಟು ಸುಂದರವಾದಂತಹ ಪ್ರಾರ್ಥನೆ ಅಂತಂದ್ರ, ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾರ್ಗ ಭವೇತ್ ಅಂತಂದೇಳಿ. ಎಷ್ಟು ಸುಂದರವಾದ ಪ್ರಾರ್ಥನೆ ಅಂತಂದ್ರೆ, ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾರ್ಗ ಭವೇತ್ ಅಂತಂದೇಳಿ. ಏನಿದು? ಓಂ ಸರ್ವೇ ಜನಃ ಸುಖಿನೋ ಭವಂತು. ಅವರ ಪ್ರಾರ್ಥನೆ ಎಷ್ಟು ಮುಂಜಾನೆ ಎದ್ದ ತಕ್ಷಣ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಪ್ರಾರ್ಥನೆ ಏನು ಮಾಡ್ತಿದ್ರ ಅಂದ್ರೆ, ಓಂ ಸರ್ವೇ ಜನಃ ಸುಖಿನೋ ಭವಂತು ಅಂತಂದ ಹೇಳಿ. ಕಾಡಿನಾಗ ಇರ್ತಿದ್ರು, ನಾಡಿನವರ ಬಗ್ಗೆ ಒಳ್ಳೇದನ್ನು ಬಯಸ್ತಾ ಇದ್ರು ಅವ್ರ ಋಷಿಮುನಿಗಳು. ಏನು ಒಳ್ಳೇದಾಗ್ಬೇಕಂತ ಬಯಸಿದ್ರಲ್ಲ, ಸರ್ವೇ ಜನಃ ಸುಖಿನೋ ಭವಂತು. ನೋಡ್ರಿ ಎಷ್ಟು ಚಂದ ಐತಿ, ಸರ್ವೇ ಜನಃ ಸುಖಿನೋ ಭವಂತ ಅಂತಂದ್ರ ಋಷಿಮುನಿಗಳು ಏನ್ ಪ್ರಾರ್ಥನೆ ಮಾಡಿದ್ರಲ್ಲ, ಅವ್ರೇನು ತಮ್ಮ ಮನೆಯವ್ರು ಅಷ್ಟ ಸುಖವಾಗಿರ್ಲಂತ ಬೇಡ್ಲಿಲ್ಲ ಅವ್ರು, ತಮ್ಮ ಕುಟುಂಬದವ್ರು ಅಷ್ಟ ಸುಖವಾಗಿರ್ಲಂತ ಬೇಡ್ಕೊಳ್ಳಿಲ್ಲ ಅವರು, ತಮ್ಮ ಬಂಧು ಬಾಂಧವರಷ್ಟ ಸುಖವಾಗಿರ್ಲಿ ಅಂತ ಬೇಡ್ಲಿಲ್ಲ ಅವರು. ಅವ್ರು ಏನ್ ಬೇಡಿದ್ರು? ಸರ್ವೇ ಜನಃ ಸುಖಿನೋ ಭವಂತು. ಈ ಜಗತ್ತಿನಲ್ಲಿ ಯಾರ್ಯಾರು ಜೀವಿಗಳದರಲ್ಲ ಎಲ್ಲಾ ಜೀವಿಗಳು ಸುಖವಾಗಿರ್ಲಿ. ಸರ್ವೇ ಸಂತು ನಿರಾಮಯ, ಸರ್ವೇ ಸಂತು ನಿರಾಮಯ ಅಂತಂದ್ರ ಈ ಭೂಮಿಯ ಮೇಲೆ ಇರ್ತಕ್ಕಂಥ ಸಕಲ ಜೀವರಾಶಿಗಳು ಹೆಂಗ ಬದುಕ್ಬೇಕಂತಂದ್ರ ಆರೋಗ್ಯ ಪೂರ್ಣವಾಗಿರ್ಬೇಕು. ಮೊದಲನೇದು, ಈ ಭೂಮಿ ಮೇಲೆ ಇರೋರು ಎಲ್ಲರೂ ಸುಖವಾಗಿರ್ಬೇಕು. ಎರಡನೇದು, ಈ ಭೂಮಿ ಮೇಲೆ ಯಾರ್ಯಾರು ಅದಾರಲ್ಲ ಎಲ್ಲರೂ ಸುಖವಾಗಿರ್ಬೇಕು. ಎರಡನೇದು ಏನಪ್ಪಾ ಅಂದ್ರೆ ಎಲ್ಲರೂ ಆರಾಮಾಗಿರ್ಬೇಕು. ಓಂ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾರ್ಗ ಭವೇತ್ ಅಂದ್ರ ಅವರ ಪ್ರಾರ್ಥನೆ ಇಷ್ಟೇ, ಎಲ್ಲರೂ ಸುಖವಾಗಿರ್ಲಿ, ಎಲ್ಲರೂ ಆರಾಮಾಗಿರ್ಲಿ. ಮಾ ಕಶ್ಚಿತ್ ದುಃಖ ಭಾರ್ಗ ಭವೇತ್ ಅಂದ್ರ ಈ ಭೂಮಿ ಮೇಲೆ ಯಾರ್ಯಾರು ಅದಾರಲ್ಲ ಎಲ್ಲರೂ ಕೂಡ ಹೆಂಗಿರ್ಲಿ ಅಂತಂದ್ರ ದುಃಖದಿಂದ ಯಾರಿಗೂ ದುಃಖ ಆಗೋದು ಬೇಡ, ಎಲ್ಲರೂ ದುಃಖದಿಂದ ವಿಮುಕ್ತರಾಗಿ ಸುಖವಾಗಿರ್ಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ರು. ನೋಡ್ರಿ, ಅವರ ಪ್ರಾರ್ಥನೆಗೂ ನಮ್ಮ ಪ್ರಾರ್ಥನೆಗೆ ಎಷ್ಟು ವ್ಯತ್ಯಾಸ ಐತಿ. ಬೆಳತರ ತಕ್ಷಣ ಎಲ್ಲರೂ ಸುಖವಾಗಿರ್ಲಿ ಅಂತ ಅವ್ರು ಬಯಸಿದ್ರು, ನಾವು ಹಾಸಿಗೆ ಒಳಗಡೆ ಇರ್ತೀವಿ. ಎದ್ದ ತಕ್ಷಣ ಮುಂಜಾನೆ ಎದ್ದ ತಕ್ಷಣ ನಾವೇನಂತೀವಿ? ಇವತ್ತು ಯಾವ ಚಲೋ ಗಿಡಕ್ ಸಿಕ್ತತೆ ಮಾಡ್ತೀವಿ, ಟೋಪಿ ಹಾಕಕ್ಕಂತ ನಾವ್ ಅಂತಿರ್ತೀವಿ. ಇನ್ನು ಎದ್ದಾಳದ್ರ ತಡ ಇರಂಗಿಲ್ಲ ಇನ್ನು. ನೋಡ್ರಿ, ಅವರ ಪ್ರಾರ್ಥನೆ ಎಷ್ಟು ಚಂದ ಐತಿ ಅಂದ್ರೆ ವಸುದೈವ ಕುಟುಂಬ ಅಂತಂದೇಳಿ ಆ ಪರಿಕಲ್ಪನೆಯಲ್ಲಿ ಋಷಿಮುನಿಗಳು ಬಾಳಿದ್ರು, ಬದುಕಿದ್ರು. ಇವಾಗ ನಿಮ್ಮ ಊರಿನಾಗೂ ಸಹಿತ ಮುದ್ದಾ ಬಳ್ಳಿಯಾಗ ಏನ್ ಮಾಡಿರಂದ್ರೆ ಸಪ್ತ ಭಜನ ಅಂತಂದು ಹೇಳಿದ ಮಾಡಿರಿ. ಎದಕ್ಕೋಸ್ಕರ ಮಾಡಿರಿ? ಇಡೀ ಊರಿಗೆ ಅಷ್ಟ ಅಂತಲ್ಲ, ಇಡೀ ಕುಟುಂಬಕ್ಕಷ್ಟ ಅಂತಲ್ಲ, ಇಡೀ ಜಗತ್ತಿಗೆ ಸುಖವಾಗಿ ಸಮೃದ್ಧವಾಗಿ ಮಳೆ ಬರ್ಲಿ ಅಂತ ತಂದೇಳಿ ನೀವೆಲ್ಲ ಮಾಡಿರಲ್ಲ, ಇದು ಸಮೃದ್ಧವಾಗಿರುತ್ತೆ. ನೋಡ್ರಿ, ಇದು ಏನು ಮಳೆ ಬೇಕಂತ ತಂದೇಳಿ ಮಾಡಕತ್ತಿರಲ್ಲ, ಆ ಭಗವಂತನಿಗೆ ಪ್ರಾರ್ಥನೆ ಮುಟ್ಟುತ್ತಿದ್ದು. ಇವಾಗ ಬರ್ಲಿಕ್ಕೆ ಬರ್ಲಿಲ್ಲ, ಖಂಡಿತ ನಿಮ್ಮ ಭಕ್ತಿಗೆ ಫಲ ಕೊಡ್ತಾನ ಭಗವಂತ. ಯಾಕಂದ್ರೆ ನಿಮ್ಮ ಭಕ್ತಿ ಏನಂದ್ರೆ ನಿಷ್ಕಲ್ಮಶ ಐತಿ. ಇಂಥ ಭಕ್ತಿಯ ದೇಶ ಅಂದ್ರೆ ನಮ್ಮ ಭಾರತ ದೇಶ. ಈ ಭಾರತ ದೇಶವನ್ನ ಯಾರ್ಯಾರೋ ಎಲ್ಲೆಲ್ಲಿಂದ ನೋಡಲಿಕ್ಕಂತ ಬರ್ತಾರಂತೆ. ಒಬ್ಬ ವಿದೇಶಿಗ ಭಾರತ ದೇಶದಿಂದ ಬರ್ತಾನಂತೆ. ಅವ ಹೆಂಗ ಬರ್ತಾನಂತ ಅಂದ್ರ ಪಾದರಕ್ಷೆ ಇಲ್ಲದಂಗ ಈ ಭಾರತ ದೇಶಕ್ಕೆ ಬರ್ತಾನಂತೆ. ಯಾರೋ ಒಬ್ಬ ಭಾರತೀಯ ಕೇಳ್ತಾನಂತೆ, ಅಲ್ಲ ಸಾವಿರಾರು ಕಿಲೋಮೀಟರ್ ದೂರದಾಗ ನಿಮ್ಮ ದೇಶ ಐತಿ, ಆ ದೇಶದಿಂದ ಭಾರತ ದೇಶಕ್ಕ ಬರಿಗಾಲಿಲ್ಲ ಬಂದಿಯಲ್ಲ, ಪಾದರಕ್ಷೆ ಇರ್ಲಾರ್ದಂಗ ಬಂದಿಯಲ್ಲ, ಯಾಕಂಗ ಬಂದಿದ್ದೀಯ? ಅವಾಗ ಆ ವಿದೇಶಿಗ ಆ ಭಾರತನಿಗೆ ಮರು ಪ್ರಶ್ನೆ ಮಾಡ್ತಾನಂತೆ. ಎಷ್ಟು ಚಂದ ಪ್ರಶ್ನೆ ಮಾಡ್ತಾನಂತಂದ್ರ, ಇವಾಗ ನಿಮ್ದೆಲ್ಲ ಮನೆ ಇರ್ತದಿಲ್ಲ,
ನಿಮ್ದು ಮನೆ ಐತಿ, ನಿಮ್ಮ ಮನ್ಯಾಗ ಪೂಜೆ ಕೋಲಿ ಐತದಿಲ್ಲ, ಪೂಜೆ ಕೋಲಿ, ನಿಮ್ಮ ಪೂಜೆ ಕೋಲಿ ಒಳಗೆ ನೀವೇನಾದ್ರೂ ಪಾದರಕ್ಷೆ ಹಾಕೊಂಡೋಗ್ತೀರಿ? ಯಾಕೆ ಹಾಕೊಂಡೋಗಲ್ಲ? ಅಲ್ಲಿ ಅಲ್ಲಿ ದೇವ್ರು ಇರ್ತೈತಿ, ಅಲ್ಲಿ ಪವಿತ್ರವಾದಂತ ಸ್ಥಳ ಅಂತಕ್ಕಂಥ ಏನೈತಿ, ಭಾವನಾ ಐತಿ, ಹೌದೇನಲ್ಲ? ಯಾರೋ ಸಹಿತ ಮನೆ ಒಳಗಡೆ ಪೂಜೆ ಕೋಲೊಳಗೆ ಯಾರೋ ಪಾದರಕ್ಷೆ ಹಾಕೊಂಡು ಹೋಗೋದಿಲ್ಲ. ಅವಾಗ ವಿದೇಶಿಗಂತನಂತೆ ಹೆಂಗ ನಿಮ್ಮ ಭಾರತೀಯ ಮನೆಯಲ್ಲಿ ನಿಮ್ಮ ಪೂಜಾ ಕೋಣೆ ಒಳಗಡೆ ಹೆಂಗ ನೀವು ಪಾದರಕ್ಷೆನ ಹಾಕಿಕೊಂಡು ಹೋಗುವುದಿಲ್ಲವೋ ಹಂಗ ಇಡೀ ಜಗತ್ತಂತಕ್ಕಂಥದ್ದು ನನಗೆ ಮನೆ ಇದ್ದಂಗ ಭಾರತ ದೇಶ ಅಂದ್ರೆ ಪೂಜೆ ಕೋಣೆ ಇದ್ದಂಗ ನನಗೆ. ಭಾರತ ದೇಶ ಅಂದ್ರೆ ಪೂಜೆ ಕೋಲಿ ಇದ್ದಂಗ ಅಂತ ಒಬ್ಬ ವಿದೇಶಿಗೆ ಈ ಮಾತನ್ನ ಹೇಳ್ತಾನೆ. ಭಾರತೀಯರಲ್ಲ, ವಿದೇಶಿಗರು ಈ ಮಾತನ್ನ ಹೇಳ್ತಾರ. ಆ ವಿದೇಶಿಗ ವ್ಯಕ್ತಿ ನೇರವಾಗಿ ಯಾರನ್ನು ಭೇಟಿ ಹಾಕನಂತಂದ್ರ ಮಹಾತ್ಮ ಗಾಂಧೀಜಿ ಅವ್ರನ್ನ ಭೇಟಿ ಹಾಕನಂತೆ. ಮಹಾತ್ಮ ಗಾಂಧೀಜಿ ಅವ್ರನ್ನ ಭೇಟಿಯಾಗಿ ಅವ್ರು ಕೇಳ್ತಾನಂತೆ, ನಾನು ಸಾವಿರಾರು ಕಿಲೋಮೀಟರ್ ದೂರದಿಂದ ಪಾದರಕ್ಷೆ ಇಲ್ಲಾರ್ದಂಗ ಬಂದಿದ್ದೇನೆ, ಭಾರತವನ್ನ ದರ್ಶನ ಮಾಡ್ಕೋಬೇಕಂತ ಬಂದಿದ್ದೇನೆ, ಏನನ್ನು ನೋಡಿದ್ರೆ ನನಗೆ ಭಾರತದ ದರ್ಶನ ಆಗುತ್ತೆ ಹೇಳ್ರಿ ಗುರುಗಳೇ ಅಂತಂದು ಹೇಳಿ. ಏನನ್ನು ನೋಡಿದ್ರೆ ನನಗೆ ಭಾರತದ ದರ್ಶನ ಆಗುತ್ತೆ ಹೇಳ್ರಿ ಗುರುಗಳೇ ಅಂತಂದ್ರೆ ಮಹಾತ್ಮರೇ ಅಂತ ಕೇಳ್ತಾನೆ ಮಹಾತ್ಮ ಗಾಂಧೀಜಿ ಅವರಿಗೆ. ನಾನು ಏನು ಕುತುಬ್ ಮಿನಾರ್ ನೋಡಿದ್ರಪ್ಪಂದ್ರೆ ಭಾರತದ ದರ್ಶನ ಆಗುತ್ತೇನು? ಅಥವಾ ಈ ಜಗತ್ತಿನಲ್ಲಿ 7 ಅದ್ಭುತಗಳಲ್ಲಿ ಒಂದು ಯಾವ್ದಂದ್ರೆ ತಾಜ್ ಮಹಲ್. ಈ ತಾಜ್ ಮಹಲ್ ಅನ್ನು ನೋಡಿದ್ರೆ ಭಾರತದ ದರ್ಶನ ಆಗುತ್ತಾನೆ ಹೇಳ್ರಿ ಮಹಾತ್ಮರೇ. ಅಥವಾ ಹಂಪೆ, ಅಜಂತ, ಎಲ್ಲೋರಗಳಂತ ಅದವಲ್ಲ, ಅವುಗಳನ್ನು ನೋಡಿದ್ರೆ ಭಾರತದ ದರ್ಶನ ಆಗುತ್ತಾನೆ ಹೇಳ್ರಿ ಮಹಾತ್ಮರೇ. ಏನನ್ನ ನೋಡಿದ್ರೆ ಭಾರತದ ದರ್ಶನ ಆಗತ್ತಾ ಅದನ್ನ ಹೇಳ್ರಿ, ನಾ ದರ್ಶನ ಮಾಡ್ಕೊಂತೀನಿ ಅಂತ ತಂದೇಳಿ ಆ ವಿದೇಶಿಗೆ ಈ ಮಾತನ್ನಂತಾನಂತೆ. ಅವಾಗ ಮಹಾತ್ಮ ಗಾಂಧೀಜಿ ಅವರನ್ನ ಮಾತನ್ನ ಹೇಳ್ತಾರಂತೆ, ನೋಡು ನೀ ಬಹುದೂರದ ದೇಶದಿಂದ ಬಂದಿದ್ದೀಯ, ಸಾವಿರಾರು ಕಿಲೋಮೀಟರ್ ದೂರದಿಂದ ಬಂದಿದ್ದೀಯ. ಅದು ಹೆಂಗ ಬಂದಿ ಅಂತಂದ್ರ ಪಾದರಕ್ಷೆ ಇಲ್ಲಾರ್ದಂಗ ಬಂದಿದ್ದೀಯ. ಮತ್ತೆ ನೀ ಏನ್ ಕೇಳಕತ್ತೀಯ? ನಿಜವಾದ ಭಾರತದ ದರ್ಶನ ಅಂತ ತಂದು ಕೇಳಕತ್ತೀನಿ. ಏನನ್ನು ನೋಡಿದ್ರೆ ಭಾರತದ ದರ್ಶನ ಆಗ್ತೈತಂತ ನೀ ಕೇಳಕತ್ತೀಯ. ನೋಡು, ನಿನ್ಗೆ ನಿಜವಾದ ಭಾರತದ ದರ್ಶನ ಆಗಬೇಕಾಗಿತ್ತಂತಂದ್ರೆ ನೀ ಯಾವುದೇ ತಾಜ್ ಮಹಲ್ಗೆ ಹೋಗೋದ್ ಬೇಕಾಗಿಲ್ಲ, ನೀ ಯಾವುದೇ ಕುತುಬ್ ಮಿನಾರ್ಗೆ ಹೋಗೋದ್ ಬೇಕಾಗಿಲ್ಲ, ನೀ ಯಾವುದೇ ಹಂಪೆ, ಅಜಂತ, ಎಲ್ಲೋರಗಳಿಗೆ ಹೋಗೋದು ಬೇಕಾಗಿಲ್ಲ. ನಿನಗೆ ನಿಜವಾದ ಭಾರತದ ದರ್ಶನ ಆಗಬೇಕಾಗಿತ್ತಂದ್ರೆ ಭಾರತದ ದೇಶದಲ್ಲಿರ್ತಕ್ಕಂಥ ಹಳ್ಳಿಗಳಿಗೆ ಬಂದ್ಬಿಡು, ಹಳ್ಳಿಗಳಲ್ಲಿರ್ತಕ್ಕಂಥ ಜನರ ಹೃದಯವನ್ನು ನೋಡಿಬಿಡು. ಹಳ್ಳಿಗಳಲ್ಲಿರ್ತಕ್ಕಂಥ ಜನರ ಮುಗ್ಧ ಹೃದಯದಲ್ಲಿ ನಿನಗೆ ನಿಜವಾದ ಭಾರತದ ದರ್ಶನ ಆಗತ್ತಂತಂದ್ರೆ ಮಹಾತ್ಮ ಗಾಂಧೀಜಿ ಅವರಿಗೆ ಈ ಮಾತನ್ನು ಹೇಳ್ತಾರೆ. ನೋಡ್ರಿ, ಅವರ ಪರಿಕಲ್ಪನೆಯಲ್ಲಿ ಭಾರತ ದೇಶ ಅಂದ್ರೆ ಹೆಂಗಿತ್ತು, ಅವರ ಪರಿಕಲ್ಪನೆಯಲ್ಲಿ ಹಳ್ಳಿಗಳಂದ್ರೆ ಹೆಂಗಿರ್ತಿತ್ತು. ಇವತ್ತು ಆ ಹಳ್ಳಿಗಳು ಹಂಗ ಉಳಿದವೇನು? ಏನಾದರೂ ಊರಿನಲ್ಲಿರ್ತಕ್ಕಂಥ ಸಣ್ಣ ಸಣ್ಣ ಮಕ್ಕಳು, ಯುವಕರು ಎಲ್ಲರೂ ಸಹಿತ ದಾರಿಯನ್ನು ತಪ್ಪಕತ್ತಾರಲ್ಲ, ಎಷ್ಟೋ ದುಶ್ಚಟಗಳಿಗೆಲ್ಲ ಬಲಿಯಾಗತ್ತಾರಲ್ಲ. ನೋಡಿ, ಸಣ್ಣ ಸಣ್ಣ ಮಕ್ಕಳು ಇರ್ತಾರ, ಕುಡಿತಕ್ಕ ದಾಸರಾಗ್ಯಾರ, ಗುಟ್ಕಾ ಹಾಕೊಂತಾರ, ಕುಡಿತಾರ, ಏನೇನೋ ಸಿಗರೇಟ್ ಸೇರ್ತಾರ, ಏನೋ ಮಾಡ್ತಾರ. ಅಂದ್ರೆ ಸಂಸ್ಕಾರ ರಹಿತರಾಗಿ ಮಕ್ಕಳೆಲ್ಲ ಬದುಕಾಕತ್ತಾರಲ್ಲ. ಮತ್ತೆ ಮಕ್ಕಳಿಗೆ ಸಂಸ್ಕಾರ ಕಲಿಸ್ಬೇಕಲ್ಲ. ನೋಡ್ರಿ, ಅದು ಗುಟ್ಕಾ ಹಾಕೊಂತಾರೆ. ಏನ್ ಗುಟ್ಕಾ ಅದು? ಏನ್ತನ ಅದು? ಸಣ್ಣ ಸಣ್ಣ ಮಕ್ಕಳು ಇರ್ತಾರ. ನಿಮಗೆ ಗುಟ್ಕಾನ ಹೆಸರು ಶಬ್ದ ಗೊತ್ತೈತ? ನಿಮಗೆ ಗುಟ್ಕಾ ಅಂತ ಹೆಸರು ಯಾಕಿಟ್ಟಾರ ಗೊತ್ತೈತ ನಿಮಗೆ? ಗುಟ್ಕಾನ ಹೆಸರ ಶಬ್ದದಾಗ ಐತಿ ಏನಂದ್ರ ಗುಟಕ್ ತಗೊಂಡ್ರಪ್ಪ ಅಂದ್ರೆ ಒಂದ್ ದಿವ್ಸ ಗೊಟಕ್ ಅಂತ ಗೊಟಕ್ ಅನ್ಸಿ ಗುಟಕ್ ಬೆಳಿತೈತ ಅದು, ಅಂತ ಗುಟಕ ಹಾಕೊಂತಾರೆ. ಅಂದ್ರೆ ಮಕ್ಕಳು ಸಂಸ್ಕಾರ ಇರ್ಲಾರ್ದ ಬೆಳೆ ಕತ್ತಾರಲ್ಲ. ಮತ್ತೆ ಮಕ್ಕಳಿಗೆ ಸಂಸ್ಕಾರನು ಕಲಿಸುವಂತ ತಂದೆ ತಾಯಿಗಳು ಇವತ್ತೇನ್ ಮಾಡಕತ್ತಾರ? ಮಕ್ಕಳಿಗೆ ಸಂಸ್ಕಾರ ಕಲಿಸ್ಬೇಕಲ್ಲ ತಂದೆ ತಾಯಿಗಳು. ಇವಾಗ ಅಂತ ತಂದೆ ತಾಯಿಗಳು ಕೈಯಾಗಿ ನಡ್ಕೊಂತಾರ, ಮೊಬೈಲ್ ಹಿಡ್ಕೊಂತಾರ. ಮೊಬೈಲ್ ಹಾಕಿ ತಂದೆ ತಾಯಿನ ಮುಂದ್ ನಿಂತ್ಕೊಂಡು ಅದು ಹಾಕಿ ತಿಕ್ಕಿದ್ದ ಅದು ತಿಕ್ಕಿ ಬಳಸೋದ್ರತೆ ವಿನಃ ತಿಕ್ಕದಿನ ಮುಗಿದಿರಂಗಿಲ್ಲ. ತಿಕ್ಕಿದ್ದ ಮಕ್ಕಳಿಗೆ ಸಂಸ್ಕಾರ ಕಲಿಸೋದು ಎಷ್ಟು ದೊಡ್ಡದೈತಲ್ಲ, ಬಹುಮುಖ್ಯ ಐತೇನಿಲ್ಲ. ಇವಾಗ ನಿಮ್ಗೆಲ್ಲ ಇಲ್ಲ ತಾಯಿಯಂದಿರಿದ್ದೀರಿ, ನಿಮ್ಗೆಲ್ಲ ಗೊತ್ತಿರ್ತೈತಿ. ಅವೆಲ್ಲ ಮಕ್ಕಳು ಊಟ ಮಾಡಾಕ ಒಲ್ಲೆ ಅಂತಂದ್ರೆ ಹಠ ಮಾಡ್ತಾ ಇದ್ರು. ಅವಾಗ
ಸಣ್ಣ ಮಕ್ಕಳು ಊಟ ಮಾಡಾಕ ಒಲ್ಲೆ ಅಂತಂದೇಳಿ ಹಠ ಮಾಡಿದಾಗಪ್ಪಂದ್ರ ಅವಾಗಿನ ತಾಯಂದ್ರ ಏನ್ ಮಾಡ್ತಿದ್ರ ಅಂತಂದ್ರ ಒಂದು ಬಟ್ಲದೊಳಗಡೆ ಅನ್ನ ತುಪ್ಪ ಎಲ್ಲ ಕಿಚ್ಕೊಂಡು ಅಂಗ್ಳಕ್ ಕರ್ಕೊಂಡ್ ಬರ್ತಿದ್ರು. ಅಂಗ್ಳಕ್ ಕರ್ಕೊಂಡ್ ಬಂದ್ರೆ ಏನ್ ಮಾಡ್ತಿದ್ರು? ನಾಯಿ ತೋರ್ಸ್ತಿದ್ರು, ಕೋಳಿ ತೋರ್ಸ್ತಿದ್ರು, ಆಕಳ ತೋರ್ಸ್ತಿದ್ರು, ಏನೋ ಒಂದ್ ತೋರ್ಸ್ ಊಟ ಮಾಡಿಸ್ತಾ ಇದ್ರು. ಅದಕ್ಕೂ ಮಿಕ್ಕಿ ಊಟ ಮಾಡಲ್ಲ ಅಂತ ಹೇಳಿ ಮಗು ಏನಾರ ಹಠ ಮಾಡಕತ್ತಿತ್ತಂದ್ರ ಆ ಮಗುನ್ ಏನ್ ಮಾಡ್ತಿದ್ರು? ಮಾಳ್ಗಿ ಮೇಲೆ ಕರ್ಕೊಂಡ್ ಹೋಗ್ತಿದ್ರು. ಮಾಳ್ಗಿ ಮೇಲೆ ಕರ್ಕೊಂಡೋಗಿ ಏನ್ ತೋರ್ಸ್ತಿದ್ರು? ಚಂದಮಾಮ ತೋರ್ಸ್ತಿದ್ರು. ನೋಡು ಚಂದಮಾಮ ನೋಡು ಅಂತಂದೇಳಿ ಊಟ ಮಾಡಿಸ್ತಾ ಇದ್ರು. ಇವಾಗ ಅಕಸ್ಮಾತ್ ನಿಮ್ ಮಕ್ಕಳು ಊಟ ಮಾಡಲ್ಲ ಅಂದ್ರೆ ನೀವೇನ್ ಮಾಡ್ತೀರಿ? ಎಷ್ಟ್ ಚಂದ ಹೇಳ್ತೀರಿ ನೋಡ್ರಿ. ಅಂದ್ರ ಇವಾಗಿನ ಮಕ್ಕಳು ಊಟ ಮಾಡಕ್ ಒಲ್ಲೆ ಅಂತಂದ್ರೆ ಕೈಯ ಮೊಬೈಲ್ ಕೊಟ್ಬಿಡ್ತಾರ. ಅಂದ್ರ ಅವಾಗ ಊಟ ಮಾಡಕ್ ಒಲ್ಲೆ ಅಂತಂದ್ರ ಅವ ಚಂದ ಮಾಮ ಇದ್ದ, ಇವಾಗ ಕೈಯಾಗ ಮೊಬೈಲ್ ಮಾಮ ಬಂದಾನ ಇವಾಗ. ಅಂದ್ರೆ ಮಕ್ಕಳಿಗೆ ಸಂಸ್ಕಾರ ಕಲಿಸುವಂತದ್ದು ಬಹುಮುಖ್ಯ ಐತಲ್ಲ. ಯಾಕ ಮಕ್ಕಳಿಗೆ ಸಂಸ್ಕಾರ ಕಲಿಸ್ಬೇಕಂತಂದ್ರ ನೋಡ್ರಿ, ಇವಾಗ ಒಂದು ಹೊತ್ತಿನ ಊಟ ಕೊಡೋದಿನಾರ ಮರ್ತರ ತಿಳ್ಕೋರಿ. ಮಕ್ಕಳಿಗೆ ಏನಾದ್ರು ಒಂದು ಹೊತ್ತಿನ ಊಟ ಕೊಡೋದನ್ನ ಮರ್ತಿರ್ತಂದ್ರ ಮಗು ಅಳ್ತೈತಿ. ಇವತ್ತು ನಮ್ಮವ್ವ ನನಗೆ ಊಟ ಕೊಟ್ಟಿಲ್ಲ, ನಮ್ಮವ್ವ ನನಗೆ ಊಟ ಕೊಟ್ಟಿಲ್ಲ, ನಮ್ಮಪ್ಪ ನನಗೆ ಇವತ್ತು ಊಟ ಕೊಟ್ಟಿಲ್ಲ ಅಂತಂದ್ರೆ ಒಂದ್ ಒಪ್ಪತ್ ಅಷ್ಟ ಅಳ್ತೈತ ಮಗು. ನೀವು ಊಟ ಕೊಡೋದನ್ನ ನೀವ್ ಏನಾದ್ರು ಮರೆತರ್ಪತ್ತಂದ್ರ ಅಕಸ್ಮಾತ್ ಆ ಮಗುವಿಗೆ ಏನಾದ್ರೂ ಸಂಸ್ಕಾರ ಕಲಿಸುವುದನ್ನ ಏನಾದ್ರೂ ಮರೆತರ್ಪಂದ್ರ ಆ ಮಗು ಇಡೀ ಜೀವನ ಪರ್ಯಂತ ಅಳ್ಬೇಕಾಗತ್ತ. ಅದಕ್ಕೆ ತಂದೆ ತಾಯಿಗಳು ಮಕ್ಕಳಿಗೆ ಸಂಸ್ಕಾರನ ಕಲಿಸ್ಬೇಕಾಗ್ತಕ್ಕಂಥ. ಮತ್ತೆ ಇವ್ ಸಂಸ್ಕಾರ ಇಲ್ಲದಂತ ಮಕ್ಕಳು ಬೆಳೆ ಕತ್ತಾರಲ್ಲ, ಮತ್ತೆ ಹೆಂಗ ಬೆಳೆ ಕತ್ತಾರ ಅವರೆಲ್ಲ? ಎತ್ತ ಬೇಕತ್ತ ಹೆಂಗ್ ಬೇಕಂಗ ಬೆಳೆ ಕತ್ತಾರ ಅವರೆಲ್ಲ ಹುಡುಗರೆಲ್ಲ. ಇವಾಗೆಲ್ಲ ಹೆಂಗಾಗ್ಬಿಟ್ಟಂದ್ರೆ ಕಾಲೇಜ್ ಹೋಗುವಂತ ಹುಡುಗರು ನೋಡ್ಬೇಕಲ್ಲ. ಕಾಲೇಜ್ ಹೋಗೋ ಹುಡುಗರು ನಿಮ್ಮೂರಾಗ ನದರ್ ಗೊತ್ತಾಗತ್, ನಿಮಗೂ ಎಲ್ಲ ನೋಡ್ತಿರ್ತೀರಿ ನೀವೆಲ್ಲ. ಈ ಕಾಲೇಜ್ ಹೋಗುವಂತ ಹುಡುಗರು ನೋಡಿದ್ರೆ ಗೊತ್ತಾಗತ್ತ. ಅವೆಲ್ಲ ಹೆಂಗಾಗ್ಬಿಟ್ಟಂದ್ರೆ ಫ್ಯಾಷನ್ ಎಲ್ಲ ಚೇಂಜ್ ಆಗ್ಬಿಟ್ಟೈತೆಲ್ಲ. ಈ ಹೆಣ್ಮಕ್ಳು ಮಾಡುವಂತ ಫ್ಯಾಷನ್ ಗಳ್ಮಕ್ಳು ಮಾಡ್ತಾರ, ಗಳ್ಮಕ್ಳು ಮಾಡುವಂತ ಫ್ಯಾಷನ್ ಗಳ್ಮಕ್ಳು ಮಾಡಕತ್ತಾರ. ಅಂದ್ರ ಅವಾಗೆಲ್ಲ ನೋಡ್ರಿ, ಹೆಣ್ಮಕ್ಳು ಇವಾಗ ಕಿವೆ ಚುಚ್ಕೊಳೋದೆಲ್ಲ ಬಿಟ್ಟಾರ. ಇವಾಗೆಲ್ಲ ಅವ್ರು ಚುಚ್ಕೊಳಂಗಿಲ್ಲ. ಈ ಗಂಡು ಇಟ್ಕೊಂತಾರ, ಕಿವೆ ಚುಚ್ಕೊಂತಾರ ಅದೇನೋ ಒಂದ್ ಸೈಡ್. ಯಾಕಂತ ಕೇಳ್ರಿ, ಫ್ಯಾಷನ್ ಅಂತಾರ ಅವ್ರು. ಮತ್ತೆ ಅವ್ ಏನ ಉತ್ತು ಕೂದಲ ಬಿಡ್ತಾವ್ ಗಂಡುಡ್ರು, ಯಾಕಂತ ಕೇಳ್ರಿ, ಫ್ಯಾಷನ್ ಅಂತವ್. ಈ ಹೆಣ್ಮಕ್ಳು ಕೇಳ್ರಿ, ಅವ್ ಶಾರ್ಟ್ ಹೇರ್ ಅಂತ ಮಾಡ್ತಾರ, ಕಟ್ ಮಾಡ್ತಾರ ಅವ್ರು. ಅಂದ್ರೆ ಎಲ್ಲ ಟೋಟಲ್ ಎಲ್ಲ ಚೇಂಜ್ ಆಗ್ಬಿಟ್ಟೈತಿ. ಹೆಣ್ಮಕ್ಳು ಮಾಡುವಂತ ಫ್ಯಾಷನ್ ಗಂಡ್ಮಕ್ಳು ಮಾಡಕತ್ತಾರ, ಗಂಡ್ಮಕ್ಳು ಮಾಡುವಂತ ಫ್ಯಾಷನ್ ಹೆಣ್ಮಕ್ಳು ಮಾಡಕತ್ತಾರ. ಹಿಂಗ ಒಂದ್ ಹುಡುಗ ಹೆಂಗ ಆಗ್ಬಿಟ್ಟಂದ್ರ ಆಕಾರ ವಿಕಾರ ತಪ್ಪಿ ಬೆಳೆ ಕತ್ಬಿಟ್ಟದ್ದವ. ಉದ್ದು ಕೂದಲ ಬಿಟ್ಟದ್ದ, ಕಿವೆ ಚುಚ್ಕೊಂಡದ್ದ, ನೋಡದಕ್ ಆಕಾರ ವಿಕಾರ ಆಗ್ಬಿಟ್ಟದ್ದ. ಇದನ್ನ ಅವ್ರವ್ ನೋಡ್ತಾಳ. ಅವ್ರವ್ ನೋಡಿ ಮಗನಿಗೆ ಅಂತಾಳ, ಈ ಕೂಡಿ ಮೊದಲು ಹೋಗಿ ಕಟ್ಟಿಂಗ್ ಮಾಡಿಸ್ಕೊಂಡ್ ಬನ್ನಿ, ನೀನ್ ಆಕಾರ ವಿಕಾರ ನೋಡು, ಮೊದಲು ಹೋಗಿ ಕಟ್ಟಿಂಗ್ ಮಾಡಿಸ್ಕೊಂಬಂತ ಅವ್ರವ್ ಅಂತಾಳಂತೆ. ಓ ಮಗ ಅಂತಾನಂತೆ, ಯಾಕೆ ಇದು ಕಟ್ಟಿಂಗ್ ಚಂದ ಕಾಣವಲ್ದ ನಿನಗೆ ಅಂತಂದೇಳಿ. ಚಂದ ಕಾಣೋದ್ ಕೇಳಕತ್ತೀನಿ. ಯಾಕಂತಂದ್ರ ನಿನ್ನೆ ನಿಮ್ಮ ತಂಗಿ ನೋಡಕ್ ಬಂದಿದ್ರು, ನಿನ್ನ ಆಕಾರ ವಿಕಾರ ನೋಡಿ ನಿಮ್ಮ ತಂಗಿ ಬಿಟ್ಟು ನಿನ್ನ ಒಪ್ಕೊಂಡೋಗ್ಯಾರ ಅವ್ರು. ನಿಮ್ಮ ತಂಗಿ ಬಿಟ್ಟು ನಿನ್ನ ಒಪ್ಕೊಂಡೋಗ್ಯಾರ. ಅವ್ರಿಗೆ ಏನ್ ಹೇಳ್ಬೇಕನ್ನೋದು ಗೊತ್ತಾಗವಲ್ದು. ಅಂದ್ರ ಇಂದಿನ ಯುವಕರು ಹೆಂಗ ಬೆಳೆಕತ್ತಾರಂತಂದ್ರ ನೀವೆಲ್ಲ ಗೊತ್ತಾಗತ್ ನೋಡಿದ್ರಲ್ಲ. ಅದೊಂದು ಹರಕ ಜೀನ್ಸ್ ಪ್ಯಾಂಟ್ ಹಾಕೊಂತಾರ, ಎತ್ತ ಬೇಕತ್ತ ಕಟ್ಟಿಂಗ್ ಮಾಡಿಸ್ಕೊಂತಾರ. ಹರಕ ಯಾರು ನಿಜವಾದ ಯುವಕರಾಕಾರ, ಯಾರು ನಿಜವಾದ ಮಕ್ಕಳಾಗ್ತಾರ? ಹರಕು ಜೀನ್ಸ್ ಪ್ಯಾಂಟ್ ಹಾಕೊಂಡು ಎತ್ತ ಬೇಕತ್ತ ಕಟ್ಟಿಂಗ್ ಮಾಡಿಸ್ಕೊಂಡು ಅಪ್ಪ ಅಮ್ಮ ಕೊಡಿಸಿದಂತ ಗಾಡಿ ಒಳಗಡೆ ಬಟ್ 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 ಅಂತ ಗಾಡಿ ತಗೊಂಡು ಊರ್ ತುಂಬಾ ಒದರ್ಸ್ಕೊಂತ ಅಡ್ಡಾಡ್ತಾರಲ್ಲ, ಅವ್ರು ನಿಜವಾದ ಮಕ್ಕಳಾಗ್ತಾರೆ. ಯಾರು ನಿಜವಾದ ಮಕ್ಕಳು? ಹರಕು ಜೀನ್ಸ್ ಪ್ಯಾಂಟ್ ಹಾಕೊಂಡು ಎತ್ತ ಬೇಕತ್ತ ಕಟ್ಟಿಂಗ್ ಮಾಡಿಸ್ಕೊಂಡು ಅಪ್ಪ ಅಮ್ಮ ಕೊಡಿಸಿದಂತ ದುಡ್ಡಿನ್ಯಾಗ ಗಾಡಿ ತಗೊಂಡು ಬಟ್ 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 ಅಂತ ಒದರ್ಸ್ಕೊಂತ ಅಡ್ಡಾಡ್ತಾರಲ್ಲ, ಅವ್ರು ನಿಜವಾದ ಮಕ್ಕಳಲ್ಲ. ಯಾರು ನಿಜವಾದ ಮಕ್ಕಳು ಅಂತಂದ್ರ, ಯಾರು ನಿಜವಾದ ಮಕ್ಕಳಂದ್ರ ಗಾಡಿ ತಗೊಂಡು ಬಟ್ 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 ಅಂತ ಒದರ್ಸ್ಕೊಂತ ಶೋಕಿ ಮಾಡ್ಕೊಂತ ಅಡ್ಡಾಡ್ತಾರಲ್ಲ, ಅವ್ರು ನಿಜವಾದ ಮಕ್ಕಳಲ್ಲ. ತಂದೆ ತಾಯಿಯ ಕಣ್ಣಲ್ಲಿ ಶೋಕದ ಕಣ್ಣೀರು ಬರದಂಗೆ ಯಾರು ನೋಡ್ಕೊಂತಾರಲ್ಲ, ಅವ್ರು ನಿಜವಾದ ಮಕ್ಕಳಾಗ್ತಾರ, ಅವ್ರು ನಿಜವಾದ ಯುವಕರಾಗ್ತಕ್ಕಂಥವ್ರು. ಅಂದ್ರೆ ಮಕ್ಕಳಿಗೆ ಸಂಸ್ಕಾರ ಕಲಿಸುವಂತದ್ದು ಬಹಳ ಮುಖ್ಯ ಐತಲ್ಲ. ನಾ ಹುಡುಗರಿಗೆ ಒಂದು ಪ್ರಶ್ನೆ ಕೇಳ್ತೇನೆ. ಇವಾಗ ಹರಕ ಜೀನ್ಸ್ ಪ್ಯಾಂಟ್ ಹಾಕೊಂತಾರಲ್ಲ, ಇವಾಗ ಮಾರ್ಕೆಟ್ಗೆ ಹೋಗಿ ಕೇಳ್ರಿ, ಇವಾಗ ಮಾರ್ಕೆಟ್ಗೆ ಹೋಗಿ ಕೇಳ್ರಿ,
ಚಲೋ ಪ್ಯಾಂಟ್ ರೇಟ್ ಜಾಸ್ತಿ ಇರ್ತೈತೋ ಏನ್ ಹರಕ ಜೀನ್ಸ್ ಪ್ಯಾಂಟ್ ರೇಟ್ ಜಾಸ್ತಿ? ಯಾವ್ದು ಜಾಸ್ತಿ ಇರ್ತೈತಿ? ಹರಕ ಜೀನ್ಸ್ ಪ್ಯಾಂಟಿಗೆ ರೇಟ್ ಜಾಸ್ತಿ ಇರ್ತೈತಿ, ಚಲೋ ಪ್ಯಾಂಟಿಗೆ ಇರಲ್ಲ. ನಿಮಗೊಂದು ಉತ್ತರ ಹೇಳ್ತೀನಿ, ಪ್ರಶ್ನೆ ಮಾಡ್ತೀನಿ. ಹರಕ ಜೀನ್ಸ್ ಪ್ಯಾಂಟಿಗೆ ಅವ್ರಿಗೆ ರೊಕ್ಕ ಜಾಸ್ತಿ ಕೊಟ್ಟು ತಗೊಂಡ್ಬರೋದ್ಕಿಂತ ನಿಮ್ಮ ಚಲೋ ಪ್ಯಾಂಟ್ ಇರ್ತೈತಲ್ಲ ಅದನ್ನ ಹರ್ಕೊಂಡ್ಬಿಟ್ರೆ ಮುಗಿತಲ್ಲ, ಹರಿದು ಹರ್ಕೊಂಡ್ಬಿಟ್ರಪ್ಪ ಅಂದ್ರೆ ಅವ್ರಿಗೆ ಯಾಕೆ ರೊಕ್ಕ ಜಾಸ್ತಿ ಕೊಡ್ಬೇಕು ನೀವು? ಈ ಮುದೆ ಉಟ್ಕೊಂತಲ್ಲ ಈ ದೋತ್ರ ಮತ್ತೆ ಹರಕ ಜೀನ್ಸ್ ಪ್ಯಾಂಟ್ ಎರಡೂ ಮಾತಾಡಕತ್ತಿದ್ವು ಅಂತೆ. ಈ ದೋತ್ರ ಹರಕ ಜೀನ್ಸ್ ಪ್ಯಾಂಟ್ ಹೇಳಕತ್ತಿತ್ತಂತೆ, ಎರಡೂ ಮಾತಾಡಕತ್ತಿದ್ವು. ಅದು ದೋತ್ರ ಹರಕ ಜೀನ್ಸ್ ಪ್ಯಾಂಟ್ ಹೇಳ್ತಂತೆ, ಉಟ್ಟರೆ ದೋತುರವಾದೆ ಅತ್ತರೆ ಅಳುವ ಮಗುವಿಗೆ ತೊಟ್ಟಿಲಾದೆ. ಉಟ್ಟರೆ ದೋತುರವಾದೆ ಅತ್ತರೆ ಅಳುವ ಮಗುವಿಗೆ ತೊಟ್ಟಿಲಾದೆ, ನೀನ್ ಯಾರಿಗಾದೇಲೆ ಹರಕ ಜೀನ್ಸ್ ಪ್ಯಾಂಟೆ ಅಂತಂತ ದೋತ್ರ. ಅಂದ್ರ ಮಕ್ಕಳಿಗೆ ಸಂಸ್ಕಾರ ಕಲಿಸುವಂತದ್ದು ಮುಖ್ಯ ಐತಿ ನೋಡ್ರಿ. ಇವತ್ತು ನಿಮ್ಮ ಊರೊಳಗಡೆ ಭಜನಿ ಹಚ್ಚಿರಿ, ಎಷ್ಟು ಚಂದ ಹಚ್ಚಿರಿ ಅಂದ್ರೆ ಭಕ್ತಿ ಭಾವದಿಂದೆಲ್ಲ ಭಜನಿ ಹಚ್ಚಿರಿ ನೋಡ್ರಿ. ಇವತ್ತಿನ ದಿನಮಾನ ಒಳಗಡೆ ಡಿಜಿ ಹಚ್ಚಿ ಕುಣಿಯುವಂತ ಸಂದರ್ಭದಾಗ ಮುದ್ದಾ ಬಳಿಯೊಳಗೆ ಭಜನಿ ಹಚ್ಚಿದ್ ಎಷ್ಟು ಅದ್ಭುತ ಅಲ್ಲ? ಏನಾದ್ರು ಡಿಜಿ ಹಚ್ಚಿ ಹೆಂಗ್ ಬೇಕಂತ ಕುಣಿತಿರ್ತಾರ, ಭಕ್ತಿ ಭಾವದಿಂದ ಶ್ರದ್ಧೆಯಿಂದ ಭಜನಿ ಹಚ್ಚಿ ಎಷ್ಟು ಮೈ ಬರ್ತಿರಲ್ಲ. ಏನು ಭಗವಂತನಿಗೆ ಅರ್ಪಣೆ ಮಾಡೋದು ಇದ್ರಂಗ? ಏನು ಭಗವಂತನಿಗೆ ದೊಡ್ಡ ಮೀಸಲು ಮಾಡಿರ್ಬೇಕು, ದೊಡ್ಡದನ್ನ ಅರ್ಪಣೆ ಮಾಡ್ಬೇಕಂತ ಭಗವಂತ ಏನು ಕೇಳಂಗಿಲ್ಲ. ಭಗವಂತನಿಗೆ ಏನು ಮೀಸಲು ಮಾಡ್ಬೇಕು? ನಿಮ್ಮ ಹಳ್ಳಿ ಒಳಗಡೆ ನಿಮ್ಗೆಲ್ಲ ಗೊತ್ತಿರ್ತೈತೆ, ನೀವೆಲ್ಲ ಗೌಶಿದ್ದಪ್ಪ ಅಜ್ಜಿಗೆ ಇಲ್ಲಿಂದ ನೀವೇನ್ ಮಾಡ್ತಿದ್ರ ಭಕ್ತಿಯಿಂದ ಎಲ್ಲ ಅರ್ಪಣೆ ಮಾಡಕ್ ಬರ್ತಿರಿಲ್ಲ. ಅಂದ್ರ ಏನು ಮೀಸಲು ಮಾಡ್ಬೇಕು ಭಗವಂತನಿಗೆ? ನಿಮ್ಮ ಹಳ್ಳಿ ಒಳಗಡೆ ಎಲ್ಲ ಮೀಸಲಂತಂದು ಎತ್ತಿಡ್ತಾರ, ನೀರು ಮೀಸಲಂತ ಮಾಡ್ತಾರ, ಹೂವು ಮೀಸಲಂತ ಮಾಡ್ತಾರ, ಮತ್ತೆ ಹಾಲು ಮೀಸಲಂತ ಮಾಡ್ತೀರಿ. ಹೌದೇನಿಲ್ಲ? ಭಗವಂತನಿಗೆ ಎಲ್ಲವನ್ನು ಮೀಸಲು ಮಾಡ್ತಿರಲ್ಲ, ನೀರು ಮೀಸಲಂತ ಮಾಡ್ತೀರಿ, ಹೂವು ಮೀಸಲಂತ ಮಾಡ್ತೀರಿ, ಹಾಲು ಮೀಸಲಂತ ಮಾಡ್ತಿರಲ್ಲ. ಇವ ಹೆಂಗ ಮೀಸಲಾಗತ್ತ ಒಂದು ಕ್ಷಣ ನೋಡ್ರಿ. ಇವಾಗ ನೀರು ಮೀಸಲಂತ ಅಂತೀರಲ್ಲ, ನೀರು ಮೀಸಲಂತ ಮಾಡ್ತಿರಲ್ಲ, ನೀರ್ ಹೆಂಗ ಮೀಸಲಾಗ್ತಕ್ಕಂಥದ್ದು? ಇವಾಗ ನೀರಿನ್ಯಾಗ ಮೀನುಗಳೆಲ್ಲ ಓಡಾಡಿರ್ತಾವ, ಹೌದೇನಿಲ್ಲ? ನೀರಿನ್ಯಾಗ ಮೀನುಗಳು ಎಲ್ಲ ಓಡಾಡವಂತಂದ್ರ ನೀರ್ ಎದರ ಎಂಜಲಾತು? ಎದರ ಎಂಜಲಾತು? ನೀರಿನ ಎಂಜಲಾತು. ಮತ್ತೆ ಎಂಜಲಾದಂತ ನೀರನ್ನ ದೇವ್ರಿಗೆ ಹೆಂಗ್ ಅರ್ಪಣೆ ಮಾಡ್ತೀರ? ಮತ್ ನೀವು ಮಾಡಕ್ ಬರುತ್ತ ನೀರನ್ನ? ನೀರ್ನ ಮೀನುಗಳೆಲ್ಲ ಓಡಾಡವು, ಅದನ್ನ ತಗೊಂಬಂದು ನೀವು ಭಗವಂತನಿಗೆ ಗೌಶಿದ ಪಚ್ಚಗ ನೀವು ಅರ್ಪಣೆ ಮಾಡಿ ಮೀಸಲು ಮಾಡಿನಂತಂದ್ರೆ ಹೆಂಗ್ ಹೇಳ್ಕೊಳಕ್ ಬರ್ತೈತಿ? ಮೀನುಗಳೆಲ್ಲ ಓಡಾಡಿ ಎಂಜಲು ಮಾಡಿರ್ತಾರ. ಹೋಗ್ಲಿ ಬಿಡ್ರಿ, ಹಾಲು ಮೀಸಲು ಮಾಡ್ತೀನಂತ ನೀವ್ ಅಂತೀರಂತ ತಿಳ್ಕೋರಿ. ಇವಾಗ ಹಾಲನ್ನ ಕರಿಯೋದಕ್ಕಿಂತ ಮುಂಚೆಕ ಏನ್ ಬಿಡ್ತೀರಿ? ಮೊದ್ಲಿಗೆ ಕರು ಬಿಡ್ತೀರಿ. ಕರು ಕುಡಿದ್ಮೇಲೆ ಅದ್ರಲ್ಲಿ ಹಾಲೆಲ್ಲ ನೀವ್ ಹಿಂಡ್ಕೊಂಡೋದು. ಕರು ಹಿಂಡ್ಕೊಂಡ ಮೇಲೆ ಹಾಲು ಕುಡಿದ ಮೇಲೆ ನೀವೇನ್ ಮಾಡ್ತೀರಿ? ಹಾಲು ಹಿಂಡ್ಕೊಂತೀರಿ. ಅಂದ್ರ ಹಾಲು ಭಗವಂತನಿಗೆ ಮೀಸಲಂತಂದ್ರೆ ಅರ್ಪಣೆ ಮಾಡ್ತೀನಂತ ನೀವ್ ಅಂತೀರಲ್ಲ, ಮತ್ತ ಹಾಲು ಕೂಡ ಹೆಂಗ ಮೀಸಲಾಗ್ಲಿಕ್ಕೆ ಸಾಧ್ಯ ಐತಿ? ಹಾಲು ಎದ್ರ ಎಂಜಲಾತು? ಕರುವಿನ ಎಂಜಲಾತು. ಮತ್ತೆ ಹೂವ ಮೀಸಲಂತ ಮಾಡ್ತೀನಂತ ನೀವ್ ಅಂತೀರಲ್ಲ, ಮತ್ತೆ ಹೂವ ಹೆಂಗ ಮೀಸಲಾಗ್ತಕ್ಕಂಥದ್ದು? ಹೂವಿನಲ್ಲಿರ್ತಕ್ಕಂಥ ಮಕರಂದನ ಹೀರಲು ಯಾವ ಬರ್ತಂದ್ರು ದುಂಬಿಗಳು ಬರ್ತಾವ. ಹೂವಿನಲ್ಲಿರ್ತಕ್ಕಂಥ ಮಕರಂದನ ಹೀರಿ ಹೋದ್ಮೇಲೆ ಅಂತ ಹೂವನ್ನು ಭಗವಂತನಿಗೆ ಅರ್ಪಣೆ ಮಾಡ್ತೀನಂತಿರಲ್ಲ, ಮತ್ತೆ ಹೂವು ಎದುರು ಎಂಜಲಾತು? ದುಂಬಿಯ ಎಂಜಲಾತು. ನೋಡ್ರಿ, ನೀರು ಮೀನಿನ ಎಂಜಲಾತು, ಹಾಲು ಕರುವಿನ ಎಂಜಲಾತು, ಹೂವು ದುಂಬಿಯ ಎಂಜಲಾತು. ಮತ್ತೆ ಭಗವಂತನಿಗೆ ಗೌಶಿಕ ಪಂಚ ಮತ್ತೆ ಏನನ್ನ ಮೀಸಲು ಮಾಡ್ಬೇಕು? ಮತ್ತ ನಾವು ಚಲೋ ಹೇಳಿದ್ರಿ ಬರ್ರಿ ಅಜ್ಜಾರ, ಚಲೋ ಇನ್ಮೇಲೆ ಕೈ ಬಿಸ್ಕೊಂತ ಹೋಗ್ತೀವಿ ಮಠಕ್ಕೆ ನಾವಂತ. ಹಿಂಗ್ ಮಾಡಬಾರ್ದು. ಭಗವಂತನಿಗೆ ಮೀಸಲು ಮಾಡ್ಬೇಕು, ಆದ್ರೆ ಒಂದನ್ನ ಅರ್ಥ ಮಾಡ್ಕೋಬೇಕು, ಮೀಸಲು ಮಾಡುವುದ ಖರೆ ಆಗಿತ್ತಂದ್ರೆ ಭಗವಂತನಿಗೆ ಅರ್ಪಣೆ